ಶಹಬಾಜ್ ಖಾನ್ ಅವರೇ, ಈಗ ಉಮರ್ ಶರೀಫ್ ಅವರು ಬಹಳಷ್ಟು ವಿಚಾರಗಳನ್ನು ಮಾತನಾಡಿದರು. ಅವರು ಮುಸ್ಲಿಂ ವಿದ್ವಾಂಸರು, ಅವ್ರಿಗೆ ಅವ್ರದ್ದೇ ಆದಂಥ ಯುನಿಕ್ ಐಡಿಯಾಲಜಿ ಇದೆ. ಯಾಕಂತ ಹೇಳಿದ್ರೆ ಮುಸಲ್ಮಾನರಲ್ಲಿ ಅಥವಾ ಧರ್ಮಗುರುಗಳಲ್ಲಿ ಏನು ಸಿದ್ಧಾಂತ ಇದೆ, ಏನು ಹೇಳ್ತಾರೆ ಅದನ್ನಷ್ಟೇ ಫಾಲೋ ಮಾಡಬೇಕು ಅಂತಲ್ಲ, ನನಗೊಂದು ಸ್ವತಂತ್ರ ಇದೆ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ತೋರಿಸ್ತಾ ಇದ್ದಾರೆ. ಹೌದು, ನೀವು ಒಬ್ಬ ಮುಸ್ಲಿಂ ಆಗಿ ಇಲ್ಲ ನಾವೆಲ್ಲರೂ ಒಂದೇ ಅವ್ರೇನು ಹೇಳ್ತಾರೆ ಅದಕ್ಕೆ ಅಂತೀರಾ, ಅಥವಾ ನಿಮ್ದೇ ಅದರ ವಿಭಿನ್ನ ನಿಲುವು ಇದೆಯಾ ಇದರಲ್ಲಿ? ನೋಡಿ ಸರ್, ನಮ್ಮ ಇಸ್ಲಾಂ ಆಗ್ಲಿ ಕುರಾನ್ ಆಗ್ಲಿ ನಮ್ಮ ಧರ್ಮ ಗುರುಗಳಾಗ್ಲಿ ನಮ್ಮನ್ನ ಯಾವತ್ತೂ ಕೂಡ ಈಗ ಹೇಳಿದ್ರಲ್ಲ ಏಕ್ ಧಕ್ಕ ಅವ್ರದ್ದು ಬಾಬ್ರಿ ಮಸ್ಜಿದ್ ತೋಡ್ದು ಅಂತ ಹೇಳಿ ಇದೆಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮ ಗ್ರಂಥ ಏನಿದೆ ನಮಗೆ ಬುದ್ಧಿವಂತಿಕೆ ಕಲಿಸುವಂಥದ್ದು, ಹೇಗ್ ಬದುಕಬೇಕು ಜೀವನದಲ್ಲಿ, ನಾವು ಹೇಗ್ ಬೆಳಿಬೇಕು ಅಂತ. ಅದೇ ರೀತಿ ರಾಮಾಯಣನೂ ಕೂಡ ಮಹಾಭಾರತದಲ್ಲೂ ಕೂಡ ತೋರಿಸಿರುವಂಥದ್ದೇ ಜೀವನ. ಯಾಕಂದ್ರೆ ನಾವು ಖುರಾನೇ ಅಂತ ಅಲ್ಲ, ಭಗವದ್ಗೀತೆಯಲ್ಲೂ ಅದೇ ಇರೋದು, ರಾಮಾಯಣದಲ್ಲೂ ಅದೇ ಇರೋದು. ಈಗ ಯದಾ ಯದಾದಿ ಧರ್ಮಸ್ಯ ಯದದಿ ಭವತ್ತು ಭಾರತ ಅಂತೀವಿ ನಾವು. ಇದು ಅಖಂಡ ಭಾರತಕ ನಿರ್ಮಾಣ ಮಾಡಿದವ್ರು ಯಾರು? ಈ ಭಾರತ ಅಲ್ವಾ ಇದು? ಈ ಭಾರತವನ್ನು ನಿರ್ಮಾಣ ಮಾಡಿದವ್ರು ಯಾರು? APJ ಅಬ್ದುಲ್ ಕಲಾಂ ಅವ್ರು ಬಂದಿದ್ರ ನಿರ್ಮಾಣ ಮಾಡಕ್ಕೆ? ಆಚಾರ್ಯ ಚಾಣಕ್ಯ ಕಟ್ಟದಂತ ದೇಶ. ಎಲ್ಲಾದ್ರೂ ಆಚಾರ್ಯ ಚಾಣಕ್ಯ ಈ ದೇಶದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಅವರು. ಎಲ್ಲಾದ್ರೂ ಮುಸಲ್ಮಾನರಿಗೆ ಧಕ್ಕೆ ಬರೋ ರೀತಿಲಿ ಬರ್ದಿದಾರ? ಯಾಕೆ ಹೇಳಿ? ಅದೇ ಭಗವದ್ಗೀತೆ ಅವರನ್ನ ಬರ್ದಿಲ್ಲ, ಅಂಬೇಡ್ಕರ್ ಅವರು ಬರ್ದಿಲ್ಲ ಅಲ್ಲ. ಸೊ ಹಾಗಾದ್ರೆ ನಮಗೆ ಯಾಕೆ ಈ ತರ ಮನೋಭಾವನೆ ಹುಟ್ಟು? ನೀವು ಹಿಂದೂ, ನಾನು ಮುಸ್ಲಿಮು, ನಾವು ಈಗ ಥಿಯೇಟರ್ ಅಲ್ಲಿ ಹೋಗಿ ಫಿಲಮ್ ನೋಡ್ಬೇಕಾದ್ರೆ ನಮ್ಗೆ ಆ ಭಾವನೆ ಬರಲ್ಲ. ಮಸೀದಿ ನಾವು ನೋಡ್ತೀವಿ ಅಂದಾಗ ನಾವು ಕಾರ್ಯಕ್ರಮಗಳು, ನಮ್ಮ ಧರ್ಮಗುರುಗಳು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಮಸೀದಿಗಳನ್ನ ಕರೆದು ತೋರಿಸಿದ್ದಾರೆ. ಆ ಟೈಮಲ್ಲಿ ಆ ಭಾವನೆ ಹುಟ್ಟಿಲ್ಲ. ಕೇವಲ ಪೊಲಿಟಿಕ್ಸ್ ಮಾಡಬೇಕಾದ್ರೆ ಮಾತ್ರ, ನಿಮ್ ಬೆಳೆ ಬೇಯಿಸ್ಕೋಬೇಕಾದ್ರೆ ಮಾತ್ರ ನಿಮ್ಗೆ ಮುಸಲ್ಮಾನರು ಓಟು, ದಲಿತರು ಓಟು, SC ST ಓಟು. ಮೋಸ್ಟ್ಲಿ ನಾವು ಸರಿಯಾದ ಸಮಯದಲ್ಲಿ ಈ ಚರ್ಚೆನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಕಾರಣ ಇಷ್ಟೇನೆ, ಇನ್ನು ಸಾರ್ವತ್ರಿಕ ಚುನಾವಣೆ ಇದೆ. ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರಿತೀವಿ, ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಅಂದ್ಕೊಳ್ತೀವಿ. ಅಂದ್ರೆ ಈ ಸಮಯದಲ್ಲಿ ಬರೀ ಅಭ್ಯರ್ಥಿಗಳು ಮಾತ್ರ ಪರೀಕ್ಷೆ ಅಲ್ಲ, ಜನರಿಗೂ ಪರೀಕ್ಷೆ ಆಗ್ಬೇಕು. ಈಗ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ನೀವು ಇದೇ ಸ್ಟ್ಯಾಂಡ್ ನ, ಅಫ್ಕೋರ್ಸ್ ನೀವು ಯಾವುದೇ ಪಕ್ಷದ ಜೊತೆಗಿರಿ, ಅದು ಬೇರೆ. ಆದ್ರೆ ನಾನು ಹೇಳುವಂಥದ್ದು, ಈ ನಿಮ್ಮ ನಿಲುವು ಕಟಿಬದ್ಧವಾಗಿರುತ್ತಾ ಅಥವಾ ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಸರ್, ಒಂದ್ ಮಾತು ಹೇಳ್ತೀನಿ, ನಾನು ಯಾವತ್ತೂ ಕೂಡ ಉಮರ್ ಶರೀಫ್ ಅವ್ರ ಹಂಗೆ ಮನ್ಸು ಬಿಚ್ಚಿ ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡುವಂತ ಮನುಷ್ಯ. ನೀವು ಇಬ್ರಿಗೂ ಕೂಡ ರಾಂಗ್ ಕಂಟೆಸ್ಟೆಂಟ್ ನ ಇವತ್ತು ಕರೆದಿದ್ದೀರಾ ನೀವು.